ಸಕಲರನ್ನು ಕಾಪಾಡುವ ಸದಾಶಿವ ಮೇಳವದು. ಬಡವರಲ್ಲಿ, ಮನುಕುಲದ ಮಾನವರಲ್ಲಿ ಬಡವ ಬಲ್ಲಿದ ಮೇಲು ಕೀಳು ಎನ್ನುವ ಬಡವರು ಪರಿಪಾಲಿನಿಂದ ಅದು ನೀರು ಸಹ ಕೊಡಿಯದೆ ಪಾದಯಾತ್ರೆ ಮಾಡಿ ನಿನ್ನ ಸೇವೆ ಮಾಡ್ತಾರೆ. ಅದೇ ಶ್ರೀಮಂತರು ಅರಮನೆಯಲ್ಲಿ ಕುಳಿತು ಫೋನಿನ ಮುಖಾಂತರ ಮೊದಲನೇ ಪೂಜೆ ನಮ್ಮದೇ ಆಗ್ಬೇಕು, ಮೊದಲನೇ ಅರ್ಚನೆ ನಮ್ಮದೇ ಆಗ್ಬೇಕು ಅಂತ ಪೂಜಾರಿಗೆ ಆರ್ಡರ್ ಕೊಡ್ತಾರೆ. ಇದರಲ್ಲಿ ನಿನಗೆ ಯಾವ ಭಕ್ತಿ ಅರ್ಪಿತವಾಗುತ್ತದೆಯೋ ತಿಳಿದಿಲ್ಲ. ಯಾಕಂದ್ರೆ ಸುತ್ತ 10 ಹಳ್ಳಿಗೆ ಹೆಸರಾದ ದೇಸಾಯರ ಮನೆತನದ ಮಗಳು ನಾನು. ಪಲ್ಲವರು ಅದಕ್ಕಾಗಿ ಹೇಳುತ್ತಾರೆ, ಸಂಸ್ಕಾರವೇ ಸಂಪತ್ತು, ಅನಾಚಾರವೇ ಆಪತ್ತು ಅಂತ. ಅರಿತು ನಡೆದರೆ ಜೀವನವೇ ಬಂಗಾರವಾಗುತ್ತೆ, ಮರೆತು ನಡೆದರೆ ಜೀವನ ನರಕವಾಗುತ್ತೆ. ಎಲ್ಲರನ್ನೂ ಕಾಪಾಡುವ ಭಾರ ಚೈತ್ರ ಯುಗದಲ್ಲಿ ಜಿಂಕೆಗೆಂದು ಶ್ರೀರಾಮನ ಕಣ್ಣಿಗೆ ಮೋಡಿಯನ್ನು ಮಾಡಿ ಮಾಯವಾಗಿ ಹೋದಂತೆ ಈ ಸುಂದರಿಯು ನನ್ನ ಕಣ್ಣಿಗೆ ಮೋಡಿಯನ್ನು ಮಾಡಿ ಮಾಯವಾಗಿ ಹೋದಳಲ್ಲ. ಈ ಇವಳ ರೂಪಲಾವಣ್ಯ ಸುರಲೋಕದ ಸುಂದರಿಯನ್ನು ಕೂಡ ಇವನಿಗೆ ಸಾಟಿಯಾಗಲು ನೋಟದ ಕಾರು ಬಳಿಯ ಕಾರು ನೋಟಗಳು ಒಂದಕ್ಕೊಂದು ಬೆಚ್ಚಿ ಹೊಡೆದವು. ಇವಳ ಮುತ್ತು ಮುಖದ ಮಂದವಾದವು ಜನ್ಮಕ್ಕೆ ದೇವಿಯು ಕಸಿಗಿಸಿ ಮಾಡಿತು. ಇವಳ ನಡಿಗೆಗೆ ಇದ್ದಂತಹ ರಮಣೀಯವಾದ ಸೊಬಗು ಮೈಮರೆತು ಕುಳಿತಂತೆ ಇವಳ ಸ್ವಂತ ಬಳಸುತ್ತೀನಿ. ಇವಳು ಪದ ಮಾಡಿದರೆ ಈ ಮುತ್ತಿನ ಪಾಲು ಯಾವ ಸ್ಥಳದಲ್ಲಿ ವಾಸವಾಗಿರಬೇಕೆಂಬುದನ್ನು ಬೇಕು. ಇದು ಇಂತಹ ಬಂಧನದ ಪಂಚರದಲ್ಲಿದ್ದರು ಉಪಾಯಿಗಳಿಂದ ಹೊರ ತಂದು ಇದರ ಸತುವಾಗಿ ನನ್ನ ಒಳಗಿಚ್ಚೆಯಂತೆ ಸುಖವತ್ತಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಸಮಯವನ್ನು ನೋಡಿ ಬೇಟೆ ಹಾಡುವುದೇ ನನ್ನ ದೇವ.
ದೇಶದ ಬಗೆಯಲ್ಲಿ ಗೆದ್ದು ಈಗ ಬಿಡದೆ ಮತ್ತೆ ಆಡಿಸುವುದು ಅವರ ಕರ್ಮ. ಈ ಸುತ್ತು ಹೊತ್ತು ಹಳ್ಳಿಗೆ ನಾನೇ ಎದುರಿಗೆಂದು ಮೇಲಿದ್ದವರಲ್ಲ ಅವರನ್ನು ಹೆಸರಿ ನನ್ನ ತಂದೆಗೆ ಮಾಡಿದ ಒಂದು ಸಣ್ಣ ತಪ್ಪಿ ಹಾಕಿ ಶಿಕ್ಷೆಯನ್ನು ಕೊಟ್ಟು ಹೊಳೆಯುವಂತೆ ಮಾಡಿದ ಅದೇ ಸೇರಿ ಹಾಕಿ ನಿನ್ನ ಕೈಗಾರ ಸುತ್ತ ತಿರುಗುತ್ತಿರುವೆ ಗರುಡನಾಗಿ. ನನ್ನ ಮೋಸದ ಹಸ್ತದಿಂದ ನಿಮ್ಮ ಮನಗಳನ್ನು ಚಿತ್ರವಾಗಿ ಮಾಡಿ ನಿಮ್ಮನ್ನು ತಿರುವು ತಿನ್ನುವ ಹಾಗೆ ಮಾಡದಿದ್ದರೆ ನನ್ನ ಎದುರು ರಾಘು ಮಹಂತೂರ್ ರಾಘು ಸೇವನೆ ರವಿ, ಓ ರವಿ, ಬಂದೇಣ್ಣ ಬಂದೆ. ನಮ್ಮ ಪೂಜೆಗೆ ಗ್ರಾಮದ ರೈತ ಬಾಂಧವರು ಯಾರು ಬರಲಿದೆ? ಬರ್ತಾರಣ್ಣ, ಎಲ್ಲರಿಗೆ ಹೇಳಿದ್ವಿ. ಈ ಎಳ್ಳಮಾಸಿ ಹಬ್ಬ ಎಲ್ಲಾ ರೈತರಿಗೆ ತುಂಬಾ ಸಂತೋಷವಾದ ಹಬ್ಬ. ತಮ್ಮ ಬಂಧು ಬಳಗ ಕರೆದುಕೊಂಡು ಎರೆಮಲಿಕೆ ಹೋಗಿ ಜರಗದಲ್ಲಿ ಬರಬೇಕಲ್ಲ, ಅದಕ್ಕಾಗಿ ಸ್ವಲ್ಪ ತಡವಾಗಬಹುದು. ನಮಸ್ಕಾರ ದೇಸಾಯಿ ಅವರಿಗೆ. ನಮಸ್ಕಾರ. ನಮ್ಮೂರ ಜಮೀನವರಿಗೆ ನಮಸ್ಕಾರ. ನಮಸ್ಕಾರ ರೈತ ಬಾಂಧವರಿಗೆ. ಯಾಕೋ ಬರಲು ತಡ ಮಾಡಿಲ್ಲ? ಇವತ್ತು ಎಳ್ಳಮಾಸಿ ಹಬ್ಬ ಅಲ್ರಿ, ಮಂದಿರ ಕರ್ಕೊಂಡು ಹೊಲ್ಕ ಹೋಗಿ ಜರಗದಲ್ಲಿ ಬರದಾಗ ಸ್ವಲ್ಪ ತಡ ಆಯ್ತು ನೋಡ್ರಿ. ಈಗ ಸದ್ಯ ಭೂಮಿ ಪೂಜೆ ಮುಗಿಸ್ಬಿಡ್ರಿ. ನಾಳೆ ಸಾಯಂಕಾಲ ಎಲ್ಲ ರೈತರು ನಿಮ್ಮ ಮನೆಗೆ ಹತ್ರ ಕೂಡ್ತಾರ. ಯಾರು ಬರುತ್ತಾರಮ್ಮ? ನೋಡ್ದೇನೆ, ವೀರಶೈವ ಲಿಂಗ ಮತ್ತರು ಎಲ್ಲರೂ ರೈತರು ಬಂದಿರ್ತಾರೆ. ಏಮಡಿ ಮಲ್ಲಮ್ಮ ವಂಶರು ಅಂದ್ರೆ ಗೌಡ್ರು ಎಲ್ಲರೂ ಬಂದಿರ್ತಾರೆ. ವಾಲ್ಮೀಕಿ ರಾಜರ ಯಾರು ಅವರೆಲ್ಲರೂ ಬಂದಿರ್ತಾರೆ. ಹಾಲು ಮತದ ಕುರುಬರು ರೈತರು ಎಲ್ಲರೂ ಬಂದಿರ್ತಾರೆ. ಇನ್ನು ಚಿಕ್ಕರು ದೊಡ್ಡ ರೈತರು ಎಲ್ಲರೂ ಬಂದು ಕೂತಿರ್ತಾರೆ. ಯಾಕೆಂದರೆ ತಮ್ಮ ತಮ್ಮ ಹೊಲಕ್ಕೆ ಸರೋಜ ಲೆಕ್ಕ ಹೋಗ್ತಾರೆ. ಹಾಗಾದರೆ ಭೂಮಿ ಪೂಜೆ ಶುರು ಮಾಡಿದ್ರ? ನೀವು ಪೂಜೆ ಮಾಡಿದ್ರ? ಅವ್ರಿಗೇನು ಬೇಕು ನೋಡ್ಕೊಳ್ಳಪ್ಪ. ಆಯ್ತಣ್ಣ. ರಾಮಣ್ಣ, ರಾಮಣ್ಣ, ರಮಣ, ನಾಳೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ನಮ್ಮೂರ ಗ್ರಾಮ ದೇವತೆಗೆ ಉಡಿ ತುಂಬಬೇಕು. ಅದಕ್ಕಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಿರಪ್ಪ, ಮಾಡಿಕೊಳ್ಳಿ. ಕೆಲವು ನಿಯಮ ನಿತ್ಯಗಳ ಬಗ್ಗೆ ಊರೊಳಗ ಡಂಗೋರ ಹಾಕ್ಬೇಕ್ರಿ, ಡಂಗೋರ ಹಾಕ್ಬೇಕು. ಅಂಬಿ ಒಳಗೆ ಹೋಗಿ ಮಡಿಯ ನೀರನ್ನು ತರಬೇಕು. ಅಲ್ಲಿ ಯಾವುದಕ್ಕೂ ಕೊರತೆ ಆಗದಂತೆ ನೀವು ಮುಂದೆ ನಿಂತು ಕಾರ್ಯಕ್ರಮ ನಡೆಸಿಕೊಡಬೇಕಪ್ಪ. ನೀವು ಬಂದು ಸುಮ್ಮನೆ ಕುಡಿಮುಂದೆ ನಿಂತ್ರೆ ಸಾಕ್ರಿ, ನಾವು ಹೇಳೋದೇ ಬೇಕಾಗಿಲ್ಲ. ಎಲ್ಲರೂ ನಿಷ್ಠೆಯಿಂದ ಕಾರ್ಯ ಮಾಡುತ್ತಾರೆ.
ಸೇರಿಸಿ ನನಗೆ ಹಾಡುವುದಕ್ಕೆ ಬರುವುದಿಲ್ಲ. ಯಾರಾದ್ರೂ ನೀವೇ ಹಾಡಬೇಕು. ರವಿ, ಶಾಲೆಯೊಳಗೆ ಹಾಡಿದ್ರಲ್ಲಿ ನೀನು ಪ್ರಥಮ ರ್ಯಾಂಕ್ ಪಡ್ಕೊಂಡಿದ್ಯಂತೆ. ಎಲ್ಲಿ ಒಂದ್ಸರಿ ಹಾಡು, ನಾವು ಕೇಳ್ತೀವಿ. ನಾನು ಕೇಳಿಲ್ಲ, ಅತ್ತೆ ಕೇಳಿಲ್ಲ, ಅಣ್ಣ ಕೇಳಿಲ್ಲ. ಪ್ಲೀಸ್ ಹಾಡು ರವಿ. ಆಗಲಿ, ನಿಮಗೋಸ್ಕರ ಹಾಡುತ್ತೇನೆ. ನಮ್ಮ ಚಿಕ್ಕ ದೇಶ ಗಾಯಕರಿಗೆ ಹೇಗೆ ಹಾಡ್ರಮ್ಮ? ಸೂಪರ್ ಅಣ್ಣ, ಸೂಪರ್. ನಿಜವಾಗ್ಲೂ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಹಾಡು ಹಾಡು ಹಾಗಾದ್ರೆ ನಿನ್ನ ಮಗಳನ್ನ ಅವನಿಗೆ ಕೊಡೋದು ಗ್ಯಾರಂಟಿಯನ್ನು? ಇರ್ಲಿ ರವಿ, ಎಲ್ಲರನ್ನೂ ಕರೆದುಕೊಂಡು ಹೋಗಿ ಆ ಒಳೆಯ ದಂಡೆಯ ಮೇಲೆ ಕುಳಿತು ನೀವು ಊಟ ಮಾಡಿ. ನಾನು ನಿಮ್ಮೊತ್ತಿಗೆ ಆ ಹೊಲದ ಕಡೆ ಹೋಗಿ ಬರುತ್ತೇವೆ. ಆಯ್ತಣ್ಣ. ರಮಣ್ಣ, ರಮಣ್ಣ, ಬನ್ನಿ ಹೋಗೋಣ. ಅವರು ಆಮೇಲೆ ಬರುತ್ತಾರೆ, ನೀವು ನಡೀರಪ್ಪ. ಆಯ್ತಣ್ಣ. ನಮ್ಮ ಭಾರತೀಯ ಸಂಸ್ಕೃತಿ, ಸಂಸ್ಕಾರ, ಸಂಪ್ರದಾಯ, ಅಪಹರಿದಿನಗಳು ಬೇರೆ ದೇಶಗಳಲ್ಲಿಲ್ಲ. ನಿಜವಾಗಿಯೂ ಹೇಳಬೇಕೆಂದರೆ ಈ ಭಾರತದ ಪುಣ್ಯಭೂಮಿಯಲ್ಲಿ ಜನಿಸಿದ ನಾವೇ ಪುಣ್ಯಾತ್ಮರು ರಾಮಣ್ಣ. ನಮ್ಮ ಭಾರತ ದೇಶ ಅನುಕಂಪದ
ಹೇಳುತ್ತಾರೆ, ಈ ಮನುಕುಲ ಧರ್ಮ ಉದ್ಧಾರವಾಗಲು ವಿಶ್ವಗುರು ಬಸವಣ್ಣನವರು ಸಾರಿದ ಒಂದೇ ಒಂದು ವಚನ ಸಾಕು, ನಮ್ಮ ಜೀವನ ಪಾವನವಾಗಲಿದೆ. ಜನಿ ಅದು ಯಾವ ವಚನ ಅಂತ ಸ್ವಲ್ಪ ಬಿಡಿಸಿ ಬಿಡಿಸಿ ಏನ್ರೆ ಸೊರೆಯುತ್ತದೆ. ಬರ್ಮಣ್ಣ, ಕಳಬೇಡ ಫಲಬೇಡ, ಖುಷಿ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಲು ಬೇಡ, ಇದಿರು ಅಳಿಯಲು ಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನಲಿಸುವ ಪರಿ. ಈ ಒಂದೇ ಒಂದು ವಚನದಲ್ಲಿ ಅಡಗಿರುವುದು ನಮ್ಮ ಮಾನವ ಜನ್ಮದ ಮರ್ಮ. ಇದನ್ನು ಅರಿತು ನಡೆದರೆ ನಮ್ಮ ಜನ್ಮ ಸಾರ್ಥಕ, ಮರೆತು ನಡೆದರೆ ತಪ್ಪಿದ್ದಲ್ಲೋ ನರಕ. ಜನರೇ ನಮ್ಮ ಮಾತು ಕರೆಯುತ್ತೆ, ಆದರೆ ಅದನ್ನು ವಿಚಾರ ಮಾಡುವ ಶಕ್ತಿ ನಮ್ಮ ಜನರಿಗೆ ಉಳಿದಲ್ಲರಿ. ಯಾಕಂದ್ರೆ ನಮ್ಮ ಜೀವನದ ಬಹಳ ಬಂಡೆಯ ಬದುಕು ಬರೀ ಫ್ಯಾಷನ್ ಒಳಗೆ ಮೆರೆದೈತ್ರಿ. ಪುರಾಣ, ಪುಣ್ಯಕಥೆ, ಹರಿಕಥೆ, ಪ್ರವಚನಗಳು ಕುಂತು ಕೇಳೋ ತಾಳ್ಮೆ ಉಳಿದಿಲ್ಲರಿ. ಕೈಗಾಲದಾಗ ನಿಜರಾಮಣ್ಣ, ನಿನ್ನ ಮಾತು ನಿಜ. ತಾಳ್ಮೆ ಇಲ್ಲದ ಜೀವನ ಬಹಳ ದಿನ ಬದುಕುವುದಿಲ್ಲ. ಬದುಕು ಬಹಳ ಕೆಳಕು. ಬಡವನ ಸಿಟ್ಟು ದೌಡಿಗೆ ಮೂಲ ಎನ್ನುವ ಹಾಗೆ ದುಡುಕಿದ ಮನುಷ್ಯ ದುರ್ಮರಣಕ್ಕೀಡಾಗುವುದು ನಿಜ. ಯಾಕೆಂದರೆ ಅವರಿಗೆ ಸಂಸ್ಕಾರದ ಅರಿವೇ ಇರುವುದಿಲ್ಲ. ಅದು ಅವರವರ ಕರ್ಮದ ಫಲ. ಅದಕ್ಕೆ ಯಾರು ಹೊಣೆಗಾರರೂ ಅಲ್ಲ. ಈ 21ನೇ ಶತಮಾನದಲ್ಲಿ ನ್ಯಾಯ, ನೀತಿ, ಧರ್ಮ ದಾರಿ ತಪ್ಪಿ ನಡೆಯುತ್ತದೆ. ಹಿರಿಯರು ಕಿರಿಯರು ಎನ್ನುವ ಭಾವನೆ ಇಲ್ಲ. ಹಡದವರನ್ನು ಜೋಪಾನ ಮಾಡಬೇಕೆನ್ನುವ ಭಾವನೆ ಮಕ್ಕಳಿಗಿಲ್ಲ. ನಮ್ಮ ಮಕ್ಕಳಿಗೆ ನಾವೇ ಎದುರಿ ಮೂಲಿಗೆ ಕೂಡುವ ಪ್ರಸಂಗ ಬಂದಿತ್ತು ರಾಮಣ್ಣ. ಮೂಲಿಗೆ ಕೂಡುವ ಪ್ರಸಂಗ 10 ಮಕ್ಕಳನ್ನು ಹೊಡೆದು ಮೀಸೆ ಮೇಲೆ ಕೈಯಾಗಿ ಎದು ಒಪ್ಪಿಸಿ ಅಬ್ಬರಿದ ಮಗಳಿಗೆ ಜೀವನ. ಕೊನೆಗೂ ತುತ್ತು ಕೂಡಿಗೆ ಗತಿಯಿಲ್ಲದೆ ಮನವರಿಗೆ ಸಾಯುವ ಮತ್ತು ಕಂಡಕ್ಕೆ ರಾಮಣ್ಣ, ಸಾಯುವ ಹೊತ್ತು ಕಂಡಕ್ಕೆ. ಇದರಲ್ಲಿ ಯಾರು ತಪ್ಪೈತಂತ ನೀನೇ ಹೇಳು ರಾಮಣ್ಣ. ಇದರೊಳಗ ಮಕ್ಕಳದ ತಪ್ಪೈತೆ ಅಂತ ಕಾಣ್ತಾ ಇದ್ರಿ. ಇಲ್ಲ ರಾಮಣ್ಣ, ಇಲ್ಲ. ಮೊದಲನೇ ತಪ್ಪು ಅಡದವರದು. ಯಾಕೆಂದರೆ ಮಕ್ಕಳಿಗೆ ಮೊದಲನೇ ಗುರು ತಂದೆ ತಾಯಿಯಂದಿರು. ಆ ಮಕ್ಕಳಿಗೆ ಸರಿಯಾದ ಸಂಸ್ಕಾರ ಕೊಟ್ಟು ಬೆಳೆಸಿದರೆ ಅವರು ದಾರಿ ತಪ್ಪಲು ಸಾಧ್ಯವೇ? ಅತಿ ಮುತ್ತು ಮಾಡಿ ಬೆಳೆಸಿದ ಮಕ್ಕಳು ಮುಂದೆ ಬೆತ್ತರಾಗುವುದರಲ್ಲಿ ಸಂದೇಹವೇ ಇಲ್ಲ. ಯಾಕೆಂದರೆ ಯಾವ ಮಕ್ಕಳಿಗೆ ಯಾವ ಸಂಸ್ಕಾರ ಇರುತ್ತದೆಯೋ ಅದು ಅವರವರಂತೆ ಜೀವನ ಸಾಗುತ್ತದೆ. ನೋಡು ರಾಮಣ್ಣ, ಕಳ್ಳರ ಗೆಳೆತನ ಮಾಡಿದರೆ ಅವನು ಕಳ್ಳನೇ ಆಗುತ್ತಾನೆ. ಒಳ್ಳೆಯವರ ಗೆಳೆತನ ಮಾಡಿದರೆ ಅವನು ಒಳ್ಳೆಯವನೇ ಆಗುತ್ತಾನೆ. ಸತ್ಯ ಶರಣರ ಒಡನಾಟ ಮಾಡಿದರೆ ಅವನು ತತ್ವಜ್ಞಾನಿ ಆಗುತ್ತಾನೆ. ತತ್ವಜ್ಞಾನಿ ಆಗುತ್ತಾನೆ. ಹೀಗೆ ಅವರವರ ಹಾದಿಯಲ್ಲಿ ಬರಲಿದೆ. ಅದಕ್ಕಾಗಿ ಬಲ್ಲವರು ಹೇಳಿದ್ದು, ಏನಾದರೂ ಆಗು ಮತ್ತು ಮಾನವನಾಗು ಅಂತ. ಅದಕ್ಕಾಗಿ ಸಂಸ್ಕಾರವೇ ಸಂಪತ್ತು, ಅನಾಚಾರವೇ ಆಪತ್ತು ಅಂತ ಹೇಳಿದರು. ಇದರಲ್ಲಿ ಸಮಯ ಬಹಳವಾಯಿತು, ನೀವು ಹೋಗಿ ಊಟ ಮಾಡ್ತೀವಿ. ನೋಡಿದೆಯಾ ಈ ಭೂತಾಯಿ ಬೆಳೆದ ಈ ಬೆಳೆಗಳನ್ನು? ಎತ್ತ ನೋಡಿದರೂ ಹತ್ತು ಹಸಿರಾಗಿ ನಿಂತಿರುವ ಈ ಸೊಬಗನ್ನು ಎತ್ತನ್ನು ವರ್ಣಿಸಿದರೂ ಸಾಲದು. ಹೌದು ಸ್ವಾಮಿ, ನಮ್ಮನ್ನೆಲ್ಲ ಕಾಪಾಡಬೇಕಾದ ನಮ್ಮ ತಾಯಿ ಈ ಭೂಮಿ ತಾಯಿ. ಒಂದು ವೇಳೆ ಈ ಭೂಮಿ ತಾಯಿ ನಮ್ಮ ಮಕ್ಕಳ ಮೇಲೆ ಮುನಿಸಿಕೊಂಡ್ರೆ ಈ ಭೂಲೋಕ ಅನ್ನೊಂದು ಸದನವಾಗುವುದರಲ್ಲಿ ಯಾವ ಸಂದೇಶ? ನಿಜ ಸುಮಿತ್ರ, ನಿನ್ನ ಮಾತು. ಈ ತಾಯಿ ಬರಡಾಗುವುದಕ್ಕೆ ಸಾಕ್ಷಿ ಆ ಮೇಘ ರಾಜ. ಆ ಮಳೆ ಬರುತ್ತಿದ್ದರೆ ಬಂದೆಯಾಗುವಳು ಈ ಭೂತಾಯಿ. 2 ಮಳೆ
ಸಾಗುತ್ತದಲ್ಲ. ಸತ್ಯ ನಿಮ್ಮ ಮಾತು. ಬನ್ನಿ, ಗೊತ್ತಾಗಿದೆ ಹೊರಡೋಣ. ರುಚಿ ಹಾಗೆ ಹೋದ್ರೆ ಈ ಶೃಂಗಾರ ದೇವತೆ ಸಿಟ್ಟಾಗುತ್ತಾಳೆ. ಅದಕ್ಕಾಗಿ ನಿಲ್ಲಿಸು ನಿನ್ನ ಸಮುದ್ರ ಕಂಠದಿಂದ ಒಂದು ಇಂಪಾದನ.
ನನ್ನ ತಮ್ಮ ಒಂದು ಸಂಬಂಧ ಕೊಡುವೆಯಾ?
ಹಂಗಂದ್ರೆ ಹೆಂಗ್ರಿ? ದಯವಿಟ್ಟು ಹಂಗ ಮಾತ್ರ ಮಾಡ್ಬೇಡ್ರಿ, ಹಿಡ್ಕೊಳ್ರಿ. ನಿಮ್ಮ ಹಾಟ್ ಪಟ್ ಅಂದ್ರ ಮುಗ್ದ ಹೋಯ್ತು. ಸ್ವಲ್ಪ ಬಿಸಿಯಾಗಿ ಗಟ್ಟಿಯಾಗಿ ಹಿಡಿದ್ಕೊಳ್ರಿ. ಅರೆ ಅದು ಎಷ್ಟು ಗಟ್ಟಿಗಾಗಿ ಹಿಡಿದ್ರು ಕೇಳಿ. ಅರೆ ನಿಮ್ಮ ಗಾನ ಕಿವಿಗೆ ಬಿದ್ರೆ ಸಾಕು, ಅವನವನ ಎಲ್ಲ ಅಲ್ಲಾಡಿ ಬಿಡ್ತೈತೆ. ಅರೆ ಈ ನಿಮ್ಮ ಗಾನಕ್ಕೆ ನಮ್ಮ ರಿದಮ್ ಆಗಿದ್ರೆ ಅರೆ ಅಲ್ಲ ಕ್ಯಾ ಬೋಲ್ನ, ಈ ಸ್ಟೇಜ್ಗೆ ಸ್ಟೇಜ್ ಅಲ್ಲಾಡ್ಬಿಟ್ಟು. ಅಂದ್ರ ನೀವು ಸಂಗೀತ ಸಾಮ್ರಾಟ್ ಆಲ್ರೌಂಡ್ ಕಲಾವಿದ. ಅದೇ ಸಂಗೀತ ವಾದ್ಯದಾಗ ಯಾವ ವಾದ್ಯ ಕೊಟ್ಟರು ಸವಾಲ, ಅದ್ರಾಗ ತೊಗಲಿನ ವಾದ್ಯ ನುಡಿಸೋದಾಗ ಭಾರಿ ಜಬತ್ರಿ. ಅಂದಾಗ ನಮ್ದು ಹೆಚ್ಚಾಗಿ 2 ಗಡಿಗೆ ಬಾರಿಸ್ತೈತೆ. ಇವ್ರು ನೋಡ್ರೆ ಗೊತ್ತಾಗತ್ತೆ, ಇನ್ನ ಮುಂದೆ ಬಾರ್ಸಾರ ಇವ್ರು. ಭಾಷ ಇಲ್ಲಿಗೆ ಬಂದಿರ್ಬೇಕು. ಇಲ್ಲಿ ಏನ್ರಿ ಅದು 2 ಬಾರ್ಸೋದು? ಅರೆ ಕ್ಯಾ ಬೋಲಿ, ಏನು ಬರೋಬರಿ ಬೋಲಿ. ಅರೆ ಬಾಯಿ ಹಾ ಕ್ಯಾ ಬಾತ್ ಆಯ್ತೀರಿ ಬಾಯಿ. ಅರೆ ನಿಮ್ದು ಮಾಮೂಲಿ ಕಲ್ಯಾಣ, ಅರೆ ಬಡ ಬಡ ಹೈ. ಏನು ಬಡ ಹೈ? ಅರೆ ನಿಮ್ದಿಗೆ ಕೆಂಟ ಕೆಂಟ, ನಿಮ್ದಿಗೆ ಕೆಂಟ. ನಮ್ದು ಅಯ್ಯೋ ನಿನ್ನ ಬಿಸಿಯಾಗ ಹುಲಿ ಹುಲಿ. ಅದು ಕೆಂಡ ಅಲ್ರಿ, ಕಂಡ ಕಂಡ. ಅರೆ ನಮ್ದಿಗೆ ಯಾಕೆ ಬರಿ ಬೋಲ ಕೆಂಟ ಕೆಂಟ. ಕಂಡ ಕಂಡನೆ ಅಂದ್ರೆ ಹಿಂಗ ಕಂಡ ಅಂತ ನೆಟ್ಟಕ ನಾವು ಬರೋದಿಲ್ಲ, ಇದು ಡೋಲಾಕ ಮಾಡ್ತಾರಂತ. ಒಬ್ಬ ಅಂತೂ ನೀವು ಇದರಿಂದ ಡೋಲಕ್ಕೆ ಮಾಡಿಸಿ ಎಲ್ಲದು ಅಲ್ಲಾಡಿಸಿ ಬಿಡ್ತೀರಿ ಅನ್ನಲ್ಲ. ಸರಿ ಆಯ್ತು ನೋಡ್ರಿ, ನೀವು ಬಾರಿಸ್ತೀರಿ. ಎದಕ್ಕೆ ಬಾರಿಸ್ತೀರಿ ನೋಡ್ರಿ, ಇವ್ರು ರೋಡ್ ಕಲೀರಿ ಹಂಗ ಇವ್ರು ಬಾರಿಸಿದ್ರು ಅಲ್ಲಾಡಿಸಿ ಬಿಡ್ತಾರ. ನೀವು ಬಾರಿಸ್ತೀರಿ ಧೂಳಲೆ ತಗೊಂಡ್ರ ನಮ್ನಿ ಬಾರಿಸ್ತೀರಿ. ಇವ್ರು ನೋಡೋದು ಕಲ್ಕೊಳ್ರಿ, ಅಂದಾಗ ಮಧ್ಯಾಹ್ನಕರ ಮುತ್ತಿಯರು ಹೊಂದುತ್ತಾರೆ. ಹೆಂಗ ನಿಂತತಿ ನೋಡ್ರಿ ಧೂಳ ಎಬಸ ಹುಲಿ. ಅರೆ ಕ್ಯಾ ಬೋಲ, ಬರಬರಿ ಬೋಲ. ಬರಬರಿ ಬೋಲ. ಅರೆ ನೋಡ್ರಿ ಇದ್ರ ಮೂತಿ ಹೆಂಗೈತಿ. ಅದೇನೋ ಅಂತಾರಲ್ಲ, ಇಂಥ ಮೂತಿ ಇಂಥ ಕಂತ್ರಿ ನಮ್ಮ ಕಲಾವಿದ್ರು ಸೇರ್ಕೊಂಡ ಒಳ್ಳೆ ಒಳ್ಳೆ ಕಲಾವಿದ್ರೆಲ್ಲ ಮೂಲ್ಯಾಗ ಸೇರ್ಕೊಂಡಾರ. ಇಂಥದ್ನ ಹಂಗ ಬಿಡಬಾರ್ದ್ರಿ. ಇವ್ರನ್ನ ಕರ್ಕೊಂಬಂದ್ ಇವ್ರ ಬಂಡವಾಳ ಎಲ್ಲ ಬಯಲು ಮಾಡಿದ್ರೆ ಸರಿ ಹೋಗೋದು. ಇಲ್ಲ ಅಂದ್ರೆ ಮುಗ್ದ ಹೋತು ನಮ್ಮ ಕತ್ತಿ, ಮುಗಿಸಿ ಬಿಡ್ತಾರ. ಇವ್ರನ್ನ ಪಕ್ಕಾ ಕಲಾವಿದ್ರು ಯಾರು ಜಂಬ ಕೊಚ್ಕೊಳ್ಳೋದಿಲ್ಲ. ಇವ ಪಕ್ಕಾ ಕಲಾವಿದ ಅಂತಾನ ನೋಡೋಣ ಮಾತು. ಅರೆ ಬಾಯಿ ಅದೇನು ಕುಚು 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 ಬೋಲೆ. ಅಯ್ಯೋ, ಅದೇನೋ ಕುಚು 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 ಬೋಲೆ ಇಲ್ಲ, ನಿಮ್ಮ ನಾಮಾಂಕಿತ ಗೊತ್ತಾಗ್ಲಿಲ್ಲ. ಅರೆ ಚಾಂದ್ ಪಾಷ ಅರ್ಥಾತ್ ಚಡಿ ಚತುರ ಢೋಲಕ್ ವಾಲಾ. ಅರೆ ತುಮಾರ ನಾಮ್ ಕ್ಯಾ? ಅಯ್ಯೋ, ನಾವೇನು ದೊಡ್ಡ ಕಲಾವಿದ್ರು ಅಲ್ರು ಬಿಡ್ರಿ, ಮಾಮೂಲಿ ಕಲಾವಿದ್ರು. ನಮ್ದೇನೈತ್ರಿ, ಏನಿದ್ರು ನಿಮ್ಮದ ದೋಳ ಎಬಸೋ ನಿಮ್ಮಂತ ಕಲಾವಿದ್ರು ಡಿಮಾಂಡೇ ಹೆಚ್ಚಾಗ್ಬಿಟ್ಟೈತಿ. ನನ್ನ ಹೆಸರು ಚಿಂತಾಮಣಿ, ಸಿಂಪಲ್ ಸಿಂಗರ್. ಓಹೋ ಹಂಗ. ಹಂಗೆ ಮಾತಾಡ್ತೀರಿ ಬಾಯಿ. ಅರೆ ಆ, ನಿಮ್ದು ನಮ್ದು ಮಾಮೂಲಿ ಖರೆ ಅಲ್ಲ. ಆಹಾ. ಅರೆ ಆ, ಬಡ ಬಡ ಹೈ. ಏನು ಮಾಡೋ ಅರೆ ಏನಿಲ್ರಿ ನಿಮ್ದು ಕೆಂಟ ಕೆಂಟ. ನೀನು ಬಾಕಬಲ್ಲಿ ಬಾಕಬಲ್ಲಿ ಇದು ಬೀಸಿಯಾಗ ಬೆಂಡೆಕಾಯಿ ತುರುಕ್ಲಿ. ಅದು ಕೆಂಡ ಅಲ್ಲ ಕಂಡ ಅಂತ ಅವಾಗಿನ ಹೇಳಿಲ್ವಾ ನಿನಗೆ? ಅರೆ ನಮ್ದಿಗೆ ಅದೇ ಬೋಲ. ಅರೆ ಕೆಂಟ ಕೆಂಟ. ರೀ, ಸಂಗೀತ ಮಾಸ್ತ್ರಿ, ಸಂಗೀತ ಸಾಮ್ರಾಟ್ರೆ, ನಿಮ್ಗ ಯಾವ ಇದರಿಂದ ಸನ್ಮಾನ ಮಾಡ್ಬೇಕು ಒಂದು ತಿಳಿದಂಗಾಗೈತಿ. ಯಾರಿಗೆ ಸನ್ಮಾನ ಮಾಡ್ತಾರೆ ಈ ಬಾಯವರ? ಓ ಬರೀ ಫೇಮಸ್ ಬೆಟ್ಟಿಗೆ ಮಾಸ್ತಾರ ಬಂದು ಬದಿ. ಆದ್ರೂ ಆಗ್ಬಿಟ್ಟನಲ್ಲಪ್ಪ, 2 ಕಡೆ ಬಾರಿಸೋ ದೋಲೆ. ಅಪ್ಪ
ಸೇರ್ಕೊಂಡು ಮುಗ್ದೋತ ನಮ್ಮ ಕಟ್ಟಿ अरे क्या बोला ಬರಬರಿ ಬೋಲ ಹೇಳ್ಬೇಡ್ರಿ, ನಿಮ್ಗ್ ಕೂಡ ಮಾತಾಡೋ ನಮ್ಗೆ ಟೈಮ್ ಇಲ್ಲ. ಈಗ ನಮಗ ಗೊತ್ತಾತು, ನಾವ್ ಬರ್ತೀವಿ. ಬಿಡ್ರಿ, ನಮ್ ಹೆಸರು ಏನು ಕೇಳ್ತೀರಿ? ನಾವೇ ನಿಮ್ಮಂಗ ದೊಡ್ಡ ಕಲಾವಿದ್ರಲ್ಲ, ಸಣ್ಣ ಕಲಾವಿದ್ರು. ನಮ್ಮ ಪರಿಚಯ ನಿಮಗೆ ಎದಕ್ಕ? ನಿಮ್ಮಂತ ಮೇಧಾವಿ ಕಲಾವಿದ್ರ ಪರಿಚಯ ನಮಗಾತಲ್ಲ, ಅಷ್ಟೇ ಸಾಕು. अरे कौन बंधु बजी पंपापति अरे ಅದು ನಮ್ದು ವ್ಯವಹಾರ चुप टाइम में साले ಹೇಳ್ರಿ ಬಾಯ ನನ್ನ ಹೆಸರು ಚಿಂತಾಮಣಿ ಅಂತ. ಅರೆ ನಮ್ದು ಅದನ್ನ ಬಂದೈತ್ರಿ. ಅರೆ ನಮ್ದು ಇದೊಂದು ತಕ್ಕಂಗ ಹಾಡಾಗ ಒಬ್ಬ ಲೇಡಿ ಸಿಂಗರ್ ಬೇಕಾಗಿತ್ತು. ಅದು ನೀವು ಸಿಕ್ಕಿದ್ದು ನಮ್ಗೆ ಬಹುತ್ ಖುಷಿ ಆಗಿತ್ತು ನೋಡಿ. ರೀ, ನಿಮ್ಮಂತ ಕಲಾವಿದರ ಜೊತೆ ಆಡಕ್ಕೆ ನನ್ನ ಕೈಲಾಗಲ್ಲ. ಅದು ನಿಮ್ಮ ನಿಜಾಮಗಂತೂ ನಾನು ಆಡಕ್ಕೆ ಅಂತಲ್ಲ, ಈಗಿನ ಕಲಿಯಾಕತ್ತೀನ್ರಿ. ನಿಮಗೆ ಅಕಸ್ಮಾತ್ ಒಳ್ಳೆ ಗಾಯಕಿ ಬೇಕಂದ್ರ ಬೆಂಗಳೂರ ನನ್ನ ಗೆಳತಿ ಒಬ್ಳು ಅದಲ್ರಿ, ಬಾಳ ಒಳ್ಳೆಗೆ ಆಡ್ತಾಳ್ರಿ, ಬಾಳ ಡಿಮ್ಯಾಂಡ್ ಬೇರೆ ಐತ್ರಿ. ಆಕಿನ ಹೆಸರು ಕರೀನಾ ಅಂತೇಳಿ, ನೋಡಕ್ಕ ಐಶ್ವರ್ಯ ಇದ್ದಂಗ ಅದಲ್ರಿ. ನೀವ್ ಹೆಂಗ್ ಬಾರಿಸ್ತೀರೋ ಹಂಗ ಲಯ ಬಿಡ್ಲಾರ್ದಂಗ ಆಡ್ತಾಳೆ. ಬೇಕಾದ್ರೆ ಅವ್ರ ಪರಿಚಯ ನೀವು ಮಾಡ್ಕೊಡ್ತೀನಿ. ಅಷ್ಟು ಮಾಡ್ರಿ ಆಕೆ ಅವ್ರಿಗೆ ಪರಿಚಯ ಮಾಡಿಕೊಡ್ರಿ. ನೀವು ಹೊಸದಾಗಿ ಕಲಿಬೇಕಲ್ಲ, ನಮ್ಮ ಹತ್ರ ಬರ್ರಿ. ನಿಮ್ಮ ನೋಡ್ರಿ ಗೊತ್ತಾಗತ್ತಲ್ರಿ, ಕಲಿಸ್ತೀನಿ. ಅರೆ ಚಿಂತಾಮಣಿ ಆ? ಈಗ ಅರ್ಜೆಂಟ್ ಕರೆಯವನು ಬ್ರೋ. ಅಯ್ಯೋ ನಿನ್ನ ಬಾಯಾಗ ಗೋಳಬದ್ನಿಕ ತುರುಕ್ಲಿ. ಆಕಿನ ಹೆಸರು ಕರಿಯವ ಅಲ್ಲ, ಕರೀನಾ. ಕರೀನಾ ಅರೆ ನಮ್ದಿಗೆ ಅದೇ ಬೋಲರಿ ಕರೆಯವನ ಏ, ಅವಕಾಶ ಅಡಿಬಿಟ್ಟು ಸಾವ ಕರೆಯವು ಅಲ್ಲಲೇ, ಚಂದಾಗಿ ಕರೀನಾನು. ಅರೆ ನಮ್ದಿಗೆ ಬರಬರಿ ಬೋಲೆ ಅದು ನಿಮ್ದಿಗೆ ತಕಲೀಫ್ ಮಾಡ್ತೈತಿ. ಜಾಗೆ ಸೊಡ್ದಾವ ಏನಪ್ಪ, ಏನ್ ತಕ್ಲೀಫ್ ಮಾಡ್ತೀವಿ ನಾವು? ಅಣ್ಣ, ಅಲ್ಲಿ ಯಾವ್ದೋ ಒಂದು ಕಲ್ಲಿದ್ರೆ ಕೊಡೋಣ. ಏ, ಆ ಕಲ್ಕಂಡ್ ಏನ್ ಮಾಡ್ತೀರಿ? ನನ್ನ ತಲೆಗೆ ಹೊಡ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡ್ತೀನಿ ಮೊದ್ಲು. ಏಯ್, ಬಿಡ್ರಿ. ಭಾಷೆನೇ ಹಂಗೈತಿ. ಹೆಂಗಾರ ಮಾಡಿ ಆ ಬೆಂಗಳೂರು ಹುಡುಗಿನ ಈ ಸಾಹೇಬ್ರಿಗೆ ಒಂದಿಗೆ ಮಾಡಲ್ಲ. ಓ ಹಂಗಂದ್ರ ಆಯ್ತಲ್ಲ, ಪ್ರಯತ್ನ ಮಾಡ್ತೀನಿ. ಏ, ತಪ್ಪು ತಿಳ್ಬೇಡ್ರಿ, ಆಡಕ್ ಒಂದಿಗೆ ಮಾಡ್ರಿ ಅಂದೆ. ಓ ಹಂಗಂದ್ರೇನು? ಸರಿ ಸರಿ, ಆಡಕ್ಕಷ್ಟೇ ಹೌದಲ್ರಿ. ಸರಿ, ನೀವ್ ಹೇಳ್ದಂಗ ಅವಳು ಫೋನ್ ಹಚ್ಚಿ ಕೇಳಿ ಪ್ರಯತ್ನ ಮಾಡ್ತೀನಿ. ಅರೆ ಚಿಂತಾಮಣಿ ಅವರ ಆ? ಆ ಲड़की ಫೋನ್ ನಂಬರ್ ಹೈಕ ಅಯ್ಯೋ, ಬರ್ಕೊಂಡ್ರಿ. ಹಂಗಾದ್ರೆ ಹೇಳು 988 888 33 33 ಸಿಕ್ಕಾಪಟ್ಟೆ 0. सिक्कापट्टे जीरो. अरे कौन बजी ये क्या है सिक्कापट्टे जीरो. ಅವ್ರು ಮೇಲಾಗಿ ಕಲಾವಿದ್ರಲ್ಲಿ ಅವ್ರು ಹಂಗೆ ತೋರ್ಸ್ಕೊಂತ ಬರ್ತಾರೆ. अरे अरे ಆಯ್ತಪ್ಪ ಆಯ್ತು. ಏನ್ರಿ ಗೊತ್ತ್ರಿ ನಮ್ಮ- ಅಲ್ಲ ಹೋದ್ರೆ ಹೆಂಗ್ರಿ, ಒಂದ್ ಚಂದ ಎಪಿಸೋಡ್ ಹೋಗೋಣ. ಅಯ್ಯೋ, ಎಷ್ಟು ಎಬ್ಬಿಸ್ರೆ ಹೋಗ್ತ್ರ? ನಾವು ಮಾಡಿದ್ರಿ ಎಲ್ಲಾದ್ರು. ಧೂಳ ಎಬ್ಬಿಸ್ರಿ, ಇವ್ರು ಚಂದ್ರ ಎಬ್ಬಿಸ್ತಾರೆ.
Chapa chapa